ಹಿರಿಯ ಜೀವಿಗಳಿಗೆ ಮತ್ತು ಸಾಹಿತ್ಯ ಜೀವಿಗಳಿಗೆ ನನ್ನ ನಮಸ್ಕಾರಗಳು. ಹಿರಿಯ ಜೀವಿಗಳು ಇವರು ಸಾಹಿತ್ಯ ಜೀವಿಗಳು, ಹಾಗಾಗಿ ಅವರಿಬ್ಬರಿಗೂ ನಮಸ್ಕಾರ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಮನೆಯಿಂದ ಹೊರಡ್ಬೇಕಾದ್ರೆ ನ್ಯೂಸ್ ಚಾನಲ್ ನೋಡ್ತಾ ಇದ್ದೆ. ಸಿದ್ದರಾಮಯ್ಯ ಅವರು ನ್ಯೂಸಲ್ಲಿ ಬರ್ತಾಯಿದ್ರು, ಹಿಂದಗಡೆ ನಾಗೇಂದ್ರ ಅವರು ಈಗ ಹಗರಣ ಆಗಿದೆಯಲ್ಲ ಅವ್ರದ್ದು ಬರ್ತಾಯಿತ್ತು, ನೀನೇ ಸಾಕಿದ ಗಿಣಿ ಅಂದ್ಬಿಟ್ಟು ಅವ್ರದ್ದು ಫೋಟೋ ಹಾಕ್ತಾಯಿದ್ರು. ಅಲ್ಲಿಂದ ಬಂದು ನೋಡಿದ್ರೆ ಇಲ್ಲಿ ನೀನೇ ಸಾಕಿದ ಗಿಣಿ ಸಾರಿದ್ರು. ನನಗೆ ನಾನು ಸರ್ ಅದನ್ನೇ ನಾನು ಒಳ್ಳೆ ದೃಷ್ಟಿನ ಕಾಮಿಡಿ ಗ್ರೂಪ್ದಲ್ಲಿ ಹೇಳಿದೆ ಸರ್, ಅಷ್ಟೇ. ಅವರು ನೀವೇ ಬೆಳೆಸಿದ್ದು ನೀನೇ ಸಾಕಿದ ಗಿಣಿ ಅಂತ. ಹಂಗಾಗಿ ಇಲ್ಲಿ ಬಂದು ನೋಡಿದ್ರೆ ಸಾರ್ ಇದ್ದಿದ್ದು ಖುಷಿ ಆಯಿತು. ಅಲ್ಲಿ ಬೇರೆ ಥರ ಇತ್ತು, ಇಲ್ಲಿ ರಿಯಾಲಿಟಿ ಹೀರೋ ಇದ್ದರು. ಹಂಗಾಗಿ ಅದೊಂದು ಖುಷಿ ವಿಚಾರ ಸರ್. ನಿಮ್ಮ ಜೊತೆ ವೇದಿಕೆ ಹಂಚ್ಕೊಂಡಿದ್ದು ನನ್ನ ಪುಣ್ಯ. ಹಂಗಾಗಿ ಈ ಚಿತ್ರದ ಬಗ್ಗೆ ಹೇಳಬೇಕು ಅಂದರೆ, ಫಸ್ಟು ನಾಯಕ್ ಸರ್ ಫೋನ್ ಮಾಡಿ, ರಂಗವರೇ ಒಂದು ಕತೆ ಬರೆದಿದ್ದೀನಿ, ರಂಗಣ್ಣ ಒಂದು ಕತೆ ಬರೆದಿದ್ದೀನಿ, ಒಂದು ಕ್ಯಾರೆಕ್ಟರ್ ಇದೆ, ಏನು ಮಾತಾಡಬಾರ್ದು, ಡೇಟ್ ಕೊಡಬೇಕು ಅಂದರು. ಆಯಿತು ಸರ್, ಯಾವತ್ತು ಕೊಡಲ್ಲ ಅಂತೇಳಿ. ಅಲ್ಲ ನಿಮ್ದೊಂಚೂರು ಸಮಸ್ಯೆ ಇತ್ತು ಇದಕ್ಕೆ ಮುಂಚೆ ಅಂತಂದರು. ಇದಕ್ಕೆ ಮುಂಚೆ ಯಾರೋ ಹಾಕ್ಕೊಟ್ಬಿಟ್ಟಿದ್ರಿ ಅವ್ರಿಗೆ. ಡೇಟು ಕೊಟ್ಬಿಟ್ಟು ಆಮೇಲೆ ಒಂದು ದಿವಸ 2 ದಿವಸ ಹಿಂದೆ ಮುಂದೆ ಮಾಡಿಬಿಟ್ರೆ ಕಷ್ಟ ನೋಡ್ರಿ ಅಂತ ಅಂದ್ಬಿಟ್ಟು. ಅದು ಯಾಕಂದು ಹಾಕ್ಕೊಟ್ಟಿದ್ರೋ ಗೊತ್ತಿಲ್ಲ, ಕೆಲವೊಂದು ಸಲ ಇಂಡಸ್ಟ್ರಿಯಲ್ಲಿ ಆಗುತ್ತೆ, ಹಾಕ್ಕೊಡ್ತಾರೆ. ಯಾಕೆಂದರೆ ಹಾಕ್ಸ್ಕೊಳ್ಬೇಕಲ್ಲ ಒಂದೊಂದು ಸಲ. ಹಾಗಾಗಿ ಈ ಥರ ಆಗಿ ಇಲ್ಲ ಸರ್ ಕೊಡ್ತೀನಿ ಅಂದೆ. ಆಮೇಲೆ ಅರಸು ಸರ್ ಫೋನ್ ಮಾಡಿದರು, ಸ್ಪಾಟ್ಗೆ ಹೋದೆ, ನಾಗೇಶ್ ಸರ್ ಪರಿಚಯ ಆಯಿತು. ಹಿಂಗಾಗಿ ಈ ಟೀಮ್ ಪರಿಚಯ ಆಯಿತು, ಒಳ್ಳೆ ಟೀಮು. ಈ ಕಥೆಯಲ್ಲಿ ನನಗೆ ಅನಿಸಿದ್ದೇನೆಂದರೆ, ನಮ್ಮ ಸ್ನೇಹಿತರು, ಬೇರೆ ಸ್ನೇಹಿತರೆಲ್ಲ ಸ್ವಂತ ಅಚೀವ್ಮೆಂಟ್ ತುಂಬ ಮಾಡಿದಾಗ ನಾನು ಮಾಡಿದೆ ಗುರು, ಹಂಗೆ ಮಾಡಿದೆ, ಹಿಂಗೆ ಮಾಡಿದೆ ಅಂತೆಲ್ಲ ಹೇಳ್ತಾರೆ. ಒಂದು 10 ವರ್ಷ 15 ವರ್ಷ ಆಯ್ತು, ಒಂದು ಸ್ವಲ್ಪ ವೀಕ್ ಆಗಿದ ತಕ್ಷಣ ಯಾರೋ ಮಾಡಿಸ್ಬಿಟ್ಟವ್ರು ಗುರು, ಯಾರೋ ಕಾಣ್ದಿರೋರು ಯಾರಿಗೋ ಕೈ ಮುಗಿದ್ಬಿಟ್ಟವ್ರು ಗುರು, ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಾರೆ. ಇವರು ಚೆನ್ನಾಗಿದ್ದಾಗ ದೇವ್ರನ್ನ ನಂಬ್ತಾರೆ, ಚೆನ್ನಾಗಿದ್ದಾಗ ದೇವ್ರನ್ನ ನಂಬಲ್ಲ. ಅಂದರೆ ಮನುಷ್ಯನಿಗಷ್ಟೇ, ಮನುಷ್ಯ ಯಾವಾಗಲೂ ಅಷ್ಟೇ, ಮನುಷ್ಯ ಜೀವಿಸ್ಬೇಕು, ಅದನ್ನ ಭಾವಿಸ್ಬೇಕು, ನಮ್ಮರು ಅಂತ ಒಡನಾಟ ಇಟ್ಕೊಂಡು ಬೆಳಿಬೇಕು. ಯಾರನ್ನೂ ದೂಷಣೆ ಮಾಡೋದಲ್ಲ, ನಮ್ಮ ತಪ್ಪಿಗೆ ನಾವೇ ಜವಾಬ್ದಾರು. ಅದೇ ನಮ್ಮಲ್ಲಿ ಬದಲಾವಣೆ ಆಗಬೇಕು ಅಂದರೆ ವಿಕಾಸ ಬರೋದು ಅನ್ನೋದೊಂದು ನಮ್ಮಲ್ಲಿ ತಿಳುವಳಿಕೆ ಬರಬೇಕು. ಆ ತಿಳುವಳಿಕೆ ಪ್ರತಿಯೊಬ್ಬ ಮನುಷ್ಯನಿಗೆ ಬಂದಾಗ ಒಳ್ಳೆ ದಾರಿನಲ್ಲಿ ಹೋಗ್ತಾನೆ ಅನ್ನೋದೇ ಈಗ ನನಗೆ ಗೊತ್ತಾಗಿದ್ದಂಥ ವಿಚಾರ. ಹಾಗಾಗಿ ಈ ಚಿತ್ರದಲ್ಲಿ ನನಗೂ ಒಂದು ಕ್ಯಾರೆಕ್ಟರ್ ಚೆನ್ನಾಗಿ ಕೊಟ್ಟಿದ್ದಾರೆ, ಒಂದು ಸ್ವಲ್ಪ ಡ್ಯಾನ್ಸು ಕೊಟ್ಟಿದ್ದಾರೆ, ಮಾಡಿದ್ದೀವಿ. ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಅವಾಗ ಹೇಳ್ದಂಗೆ ಕಥೆನೇ ಹೀರೋ, ಅದರಲ್ಲಿ ನಾವೆಲ್ಲ ಪಾತ್ರಧಾರಿಗಳು. ನಮ್ಮ ಲೈಫಲ್ಲಿ ಒಂದೊಂದು ಕ್ಯಾರೆಕ್ಟರ್ ಬರ್ತಾ ಇರುತ್ತೆ, ಆ ಕ್ಯಾರೆಕ್ಟರ್ ಯಾವ್ಯಾವ ರೀತಿ ಏನೇನು ಹೇಳು ಹೋಗುತ್ತೆ ಅನ್ನೋದೇ ಇದು ಒಂದು ಕತೆ. ಹಂಗಾಗಿ ನಾಗೇಶ್ ಸರ್ ಚೆನ್ನಾಗಿ ಮಾಡಿದ್ದಾರೆ, ಅವ್ರ ಜೊತೆಗೆ ನಾವು ಕೂಡ ಸೇರ್ಕೊಂಡಿದ್ದೀವಿ. ಅದೇನೋ ಅಂತಾರಲ್ಲ, ಒಳ್ಳೆ ಕಲಾವಿದರು, ಹೂವಿನ ಜೊತೆ ನಾರು ಸಗ ಸೇರುತ್ತಂತ ಆ ಥರ ನಾವೆಲ್ಲ ಅವ್ರ ಜೊತೆ ಸೇರ್ಕೊಂಡಿದ್ದೀವಿ. ಆಮೇಲೆ ನಾಯಕವರು ಇದು ಮುಂಚೆ ಸ್ಟೇಟ್ ಅವಾರ್ಡ್ ಬಂದಿತ್ತು, ಅಂಥವರು ಕತೆ ಬರೆದಿರೋದು. ಹಂಗಾಗಿ ಅದೊಂದು ಖುಷಿ ಇದೆ ನನಗೆ. ಹಂಗಾಗಿ ನಿಮ್ಮೆಲ್ಲರ ಜೊತೆ ಮಾಡಿದ್ದು ನನಗೆ ಖುಷಿ ಇದೆ. ಎಲ್ರಿಗೂ ನಮಸ್ಕಾರ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.